ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಗ್ರೆನೇಡ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 8 ಆರೋಪಿಗಳಿಗೆ ಶಿಕ್ಷೆ ಪ್ರಕಟ. ಇಡೀ ಬೆಂಗಳೂರಿನ ಭದ್ರತೆ ಬಗ್ಗೆನೇ ಆತಂಕ ಮೂಡಿಸಿದ್ದ ಕೇಸ್ ಇದಾಗಿತ್ತು. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಗ್ರೆನೇಡ್ ಪತ್ತೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು 8 ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗಲಿದೆ. ಇಡೀ ಬೆಂಗಳೂರಿನ ಭದ್ರತೆ ಬಗ್ಗೆನೇ ಆತಂಕ ಮೂಡಿಸಿತ್ತು ಈ ಕೇಸ್. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಇವತ್ತು ತೀರ್ಪು ಪ್ರಕಟ ಆಗಲಿದೆ. 2008ರ ಸೀರಿಯಲ್ ಬ್ಲಾಸ್ಟ್ ಮಾದರಿಯಲ್ಲಿ ಸ್ಫೋಟಕ್ಕೆ ಅಂತ ಸಂಚು ರೂಪಿಸಲಾಗಿತ್ತು. 2023ರಲ್ಲಿ ಆರ್ಟಿ ನಗರದಲ್ಲಿ ವಾಸವಿದ್ದ 8 ಆರೋಪಿಗಳ ಮನೆ ಮೇಲೆ ಖಚಿತ ಮಾಹಿತಿಯನ್ನ ತೆಗೆದುಕೊಂಡು ದಾಳಿ ನಡೆಸಿದ್ರು ಸಿಸಿಬಿ ಅಧಿಕಾರಿಗಳು. ಲೈವ್ ಗ್ರೆನೇಡ್, ಸ್ಫೋಟಕ ವಸ್ತುಗಳು, ವಾಕಿಟಾಕಿ ವಶಕ್ಕೆ ಪಡ್ಕೊಂಡಿದ್ರು. ಸದ್ಯ ಎನ್ಐಎ ವಿಚಾರಣೆಯ ಸಂದರ್ಭದಲ್ಲಿ ಸತ್ಯ ಬಯಲಾಗಿದೆ. ಬೆಂಗಳೂರಿನಲ್ಲಿ ಆರ್ಟಿ ನಗರದಲ್ಲಿ ಗ್ರೆನೇಡ್ ಏನ್ ಪತ್ತೆ ಆಗಿತ್ತು, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ 8 ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗುವಂತ ದಿನ ಇದು. ಬೆಂಗಳೂರಿನಲ್ಲಿ ಸೇಫ್ಟಿನೇ ಇಲ್ವಾ ಅನ್ನೋ ಮಟ್ಟಕ್ಕೆ ಈ ಒಂದು ಕೇಸ್ ಸಂಚಲನ ಮೂಡಿಸಿತ್ತು. 2008ರ ಸೀರಿಯಲ್ ಬ್ಲಾಸ್ಟ್ ಮಾದರಿಯಲ್ಲಿನೇ ಸ್ಫೋಟ ಮಾಡಬೇಕು ಅಂತೇಳಿ ದೊಡ್ಡದಾಗಿನೇ ಸಂಚಲನ ರೂಪಿಸಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆಯೇ ಇವತ್ತು ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಏನ್ ಗ್ರೆನೇಡ್ ಪತ್ತೆ ಆಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಇದ್ದಂಥ 2008ರಲ್ಲಿ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲೇ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಏನು ಮಾಡಬೇಕು ಅಂತ. ಜೊತೆಗೆ ಈಗ ಜೈಲಿನಿಂದ ಬಿಡುಗಡೆ ಆಗಿ ಹೊರಗೆ ಬಂದರು ಅಂದ ಮಟ್ಟಕ್ಕೆ ಅವ್ರಿಗೆ ಎಲ್ಲೆಲ್ಲಿ ಲಿಂಕ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಜೈಲಲ್ಲಿ ಒಳಗಡೆ ಇರೋರ ಜೊತೆನೂ ಕೂಡ ಸಂಪರ್ಕ ಮಾಡ್ತಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂವಹನ ನಡೆಸ್ತಾ ಇರ್ತಾರೆ, ಎಲ್ಲಿ ಹೇಗೆ ಸ್ಕೆಚ್ ಹಾಕಬೇಕು ಅನ್ನೋದ್ರ ಬಗ್ಗೆ ಪ್ಲಾನನ್ನು ಮಾಡ್ತಾ ಇರ್ತಾರೆ. ಸದ್ಯ ಆ ಸಂಚಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಪ್ರಕಟ ಆಗಲಿದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. 2008ರ ಸೀರಿಯಲ್ ಬ್ಲಾಸ್ಟ್ ಮಾದರಿಯಲ್ಲಿ ಏನ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಲ್ಲ, ಆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗಲಿದೆ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ತೀರ್ಪನ್ನ ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಏನ್ ಶಿಕ್ಷೆ ಪ್ರಕಟ ಆಗಬಹುದು ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಬೆಂಗಳೂರಿನ ಭದ್ರತೆಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅಲ್ಲಲ್ಲಿ ಬಾಂಬ್ ಬೆದರಿಕೆ ಕರೆಗಳು ಕೇಳಿಬರುತ್ತೆ. ಅದೇ ರೀತಿಯಾಗಿ ಗ್ರೆನೇಡ್ಗಳು ಪತ್ತೆ ಆಗುತ್ತೆ, ಇದ್ದಕ್ಕಿದ್ದಂತೆ ಬ್ಲಾಸ್ಟ್ಗಳಾಗುತ್ತೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಭದ್ರತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಒಂದು ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಹುಟ್ಕೊಂಡಿತ್ತು. ಈ ಕೇಸ್ನ ನಂತರದಲ್ಲೂ ಕೂಡ ಆತಂಕ ಹೆಚ್ಚಾಗಿತ್ತು. ಸದ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ 8 ಆರೋಪಿಗಳಿಗೆ ಶಿಕ್ಷೆಯನ್ನು ಇವತ್ತು ಪ್ರಕಟ ಮಾಡಲಿದ್ದಾರೆ. ಆ 8 ಆರೋಪಿಗಳಿಗೂ ಕೂಡ ಏನು ಶಿಕ್ಷೆ ಆಗಬಹುದು ಅಂತ. ಲೈವ್ ಗ್ರೆನೇಡ್ ಪತ್ತೆ ಆಗಿತ್ತು, ಜೊತೆಗೆ ಅವರ ವಸ್ತುಗಳನ್ನು ಕೂಡ ಅವತ್ತು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು.